ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನಮರಿ, ನೀವು ಮೊದಲಿನ ಥರ ನಗ್ನಗ್ತಾ ಇರೋದು ಯಾವಾಗ? ನಿಮ್ಮನ್ನು ಈ ಪರಿಸ್ಥಿತಿ ನೋಡೋಕ್ಕೆ ನನಗೆ ಆಗ್ತಾ ಇಲ್ಲ ಚಿನ್ನಮರಿ. ನೀವು ಮೊದಲಿನ ಹಾಗೆ ನಗ್ನಗ್ತಾ ಸಂತೋಷವಾಗಿರಬೇಕು. ನಾನು ಅದಕ್ಕೆ ಏನು ಮಾಡೋಕ್ಕೆ ಬೇಕಾದ್ರೂ ತಯಾರಾಗಿದ್ದೀನಿ. ಆದರೆ ಏನು ಮಾಡಲಿ ನೀವೇ ಹೇಳಿ. ಹೇಳ್ಬೇಡಿ ನೋಡಿ, ನಿಮ್ಗಿನ್ನೂ ತುಂಬ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ದಯವಿಟ್ಟು ಮಲ್ಕೊಳ್ಳಿ. ಈ ಥರ ಪಕ್ಕ ಕೂತ್ಕೊಂಡ್ರೆ ನಿದ್ದೆ ಎಲ್ಲಿ ಬರುತ್ತೆ? ಭಯ ಆಗುತ್ತಷ್ಟೆ. ಯಾಕೆ ಕೂತಿದ್ದೀರಾ ಇಲ್ಲಿ? ನಿದ್ದೆ ಬರಲಿಲ್ಲ ನನಗೆ, ಅದಕ್ಕೆ ನಿಮ್ಮನ್ನು ನೋಡ್ತಾ ಕೂತಿದ್ದೆ ಅಷ್ಟೇ. ಡಾಕ್ಟ್ರು ಬಂದಾಗ ನೀವು ಇಲ್ಲೇ ಇದ್ರೆ ಹುಷಾರಾಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲರೂ ಹೊರಗೆ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನು ಅಂತ ಹೇಳಿದ್ದಾರೆ. ಹೇಳಿ, ನಿಮ್ಮ ಇಷ್ಟವಾದ ಜಾಗ ಯಾವುದು? ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇದೆಲ್ಲ ಕೇಳಕ್ಕೆ ಹೇಗ್ರಿ ಮನ್ಸು ಬರುತ್ತೆ ನಿಮ್ಗೆ? ನಮ್ ಜೀವನನ ಹಾಳು ಮಾಡಿರೋದು ಸಾಲದು ಅಂತ ಇವಾಗ ಬೇರೆ ಕಡೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀರಾ? ಅದೆಲ್ಲ ಸರಿ ಮಾಡ್ಬೋದು ಅನ್ಕೊಂಡಿದ್ದೀರಾ? ನೀವು ಏನು ಬೇಕಾದರೂ ಹೇಳಿ ಚಿನ್ನಮರಿ, ನೀವು ಎಷ್ಟು ಬೇಕಾದ್ರೂ ಕೋಪ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಚುಚ್ಚಿ ನಿಮ್ಮ ಮಾತುಗಳಿಂದ. ಆದರೆ ನನಗೆ ನೀವು ಮುಖ್ಯ. ನಿಮ್ಮ ಸುಖ ಮುಖ್ಯ, ಸಂತೋಷ ಮುಖ್ಯ, ನಿಮ್ಮ ಆರೋಗ್ಯ ಮುಖ್ಯ. ನಾನು ಹೇಳಿದ್ರೆ ನೀವು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಆದರೆ ನಾನು ಹಾಗೆ ಮಾಡ್ತಿಲ್ಲ ಅಲ್ವಾ? ನಿಮ್ಗೆ ಇಷ್ಟವಾದ ಜಾಗ ಯಾವುದು ಹೇಳಿ, ಎಲ್ಲಿ ಕರ್ಕೊಂಡು ಹೋಗ್ತೀನಿ. ನಾನ್ ಎಲ್ಲಿಗೂ ಬರ್ತಾ ಇಲ್ಲ, ಅದ್ರಲ್ಲೂ ನಿಮ್ ಜೊತೆ ಮೊದ್ಲೇ ಬರಲ್ಲ. ನೋಡಿ, ನೀವು ಸಂತೋಷವಾಗಿರ್ಬೇಕು ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ. ಯಾಕೆ ಹೀಗಾಡ್ತಾ ಇದ್ದೀರಾ ನೀವು? ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಓಹ್, ನನ್ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ? ಹೌದು, ಮಾಡ್ತೀನಿ. ಹಾಗಿದ್ರೆ ಕಳ್ಕೊಂಡಿರೋ ನನ್ ಮಗುನ ವಾಪಸ್ ಕೊಡಿ. ಆವಾಗ ನಿಮ್ ಎಲ್ಲ ತಪ್ಪುಗಳನ್ನ ನಾನೇ ಕ್ಷಮಿಸ್ತೀನಿ. ಆಗುತ್ತಾ ನಿಮ್ ಕೈಲಿ? ಆಗುತ್ತಾ? ಆಗಲ್ಲ ತಾನೆ? ಅದು ಆಗಲ್ಲ ಅಂದ್ಮೇಲೆ ಇದು ಹಾಗೇನೆ ಆಗಲ್ಲ. ನಾನ್ ನಿಮ್ ಜೊತೆ ಎಲ್ಲಿಗೂ ಬರಲ್ಲ. ದಯವಿಟ್ಟು ನನ್ನ ಕೇಳೋದನ್ನ ಬಿಟ್ಬಿಡಿ. ನನ್ನಿಂದ ದೂರ ಇರಿ ಅಷ್ಟೇ. ಅಯ್ಯೋ, ಮೇಡಮ್ ಅವ್ರು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಅಂದರೆ ವಿಷಯ ಕೇಳಿ ಬೇಜಾರಾಗಿ ಎಲ್ಲಾದ್ರೂ ಹೊಂಟೋಗ್ಬಿಟ್ರಾ? ನಮ್ಮ ಮನೆಯವ್ರು ಬೇರೆ ಏನಕ್ಕೆ ಹಿಂಗೆಲ್ಲ ಮಾಡ್ತಾರೋ? ಮೊದಲೇ ಮೇಡಮ್ ಅವ್ರ ಮನ್ಸು ಸರಿ ಇಲ್ಲ, ಇದೆಲ್ಲ ಬೇಕಿತ್ತಾ? ಅವ್ರು ಬೇರೆ ಇದೆಲ್ಲ ನನ್ನೊಪ್ಪಿಗೆಯಿಂದನೇ ನಡೀತಿರೋದು ಅಂತ ಬೇಜಾರು ಮಾಡ್ಕೊಂಡು ಹೊಂಟೋಗವ್ರೆ. ಈಗ ಹೆಂಗಪ್ಪ ಅವ್ರನ್ನ ಮಾತಾಡ್ಸೋದು? ಮೇಡಮ್ ಅವರೇ, ಎಲ್ಲೋಗಿದ್ರಿ ಮೇಡಮ್ ಅವರೇ? ನೀವು ಮನೇಲಿ ಇಲ್ಲದೆ ಇರೋದು ನೋಡಿ ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತೇ? ನಾನು ಇಲ್ಲದೆ ಇರೋದಕ್ಕೆ ನೀವು ಯಾಕೆ ಇಷ್ಟು ಗಾಬರಿ ಪಡಬೇಕು? ಯಾಕೆ ಮೇಡಮ್ ಅವ್ರೆ ಹಿಂಗೆಲ್ಲ ಮಾತಾಡ್ತೀರಾ? ನೀವು ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ನೋಡಿ ಮೇಡಮ್ ಅವರೇ, ದೇವ್ರನಿಗೂ ಹೇಳ್ತವನೆ, ಈ ಪ್ಲಾನ್ ಬಗ್ಗೆ ನಂಗೇನು ಗೊತ್ತಿಲ್ಲ, ಅಪ್ಪಾಜಿ ಹೇಳಿದ್ಮೇಲೆ ಗೊತ್ತಾಗಿದ್ದು. ದಯವಿಟ್ಟು ನೀವು ನನ್ನ ತಪ್ಪು ತಿಳ್ಕೊಬಿಡಿ. ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸನ ನಾನು ಯಾವತ್ತಾದ್ರೂ ಮಾಡ್ತೀನಾ? ನೀವೇ ಹೇಳಿ. ಅದಕ್ಕೆ ನಾವು ಎಲ್ಗೂ ಹೋಗೋದು ಬೇಡ, ಇಲ್ಲ ಇರಮ್ಮ. ಸಿದ್ದು ಅವರೇ ನೋಡಿ, ನಮ್ಮ ಆಸೆಗಳಿಗೆ ಇಲ್ಲಿ ಯಾರು ಬೆಲೆ ಕೊಡ್ತಾರೋ ಕೊಡಲ್ವೋ ನಂಗೆ ಗೊತ್ತಿಲ್ಲ. ಆದರೆ ಮನೆಯವರೆಲ್ಲ ಆಸೆ ಪಟ್ಟಿದ್ದಾರೆ ಅಂದಮೇಲೆ ನಾವು ಹೋಗದೆ ಇರೋದು ಸರಿ ಇಲ್ಲ ಅನ್ನಿಸ್ತಿದೆ. ಅವ್ರ ಆಸೆಗಳನ್ನ ನೆರವೇರ್ಸೋಕ್ಕಾದರೂ ನಾವು ಹೋಗಬೇಕು ಅಂತ ಅನ್ನಿಸ್ತಿದೆ. ಅಲ್ಲ ಮೇಡಮ್ ರೇ, ಮನೆಯವ್ರು ಬಲವಂತ ಮಾಡ್ತಾರೆ ಅಂತ ನಾವ್ ಹೆಂಗೆ ಹೋಗೋಕ್ಕಾಯ್ತದೆ? ಮನ್ಸಿಲ್ದೆ ಏನು ಮಾಡಬಾರ್ದು ಅಂತ ನೀವು ಹೇಳ್ತೀರಾ ಅಂದಮೇಲೆ ಅವ್ರಿಗೋಸ್ಕರ ಯಾಕೆ ಒಪ್ಕೋತೀರಾ? ನಿಮ್ಗೆ ಹೆಂಗೆ ಖುಷಿ ಬರುತ್ತೋ ಹಂಗೆ ನಿಮ್ಮಿರಿ. ಹಾಗಲ್ಲ ಸಿದ್ದು ಅವರೇ, ಅವರೆಲ್ಲ ಹೇಳೋದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿನೇ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಅದಕ್ಕೆ ನೀವು ನಿಮ್ಮ ತಂದೆ ಹತ್ರ ಹೋಗಿ
ನಾನು ಹೋಗೋಕೆ ಒಪ್ಕೊಂಡಿದ್ದೀನಿ ಅಂತ ಹೇಳಿ. ಸಿದ್ದು ಅವರೇ, ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ನಾನು ಒಂದ್ಸಲ ಮಾತು ಕೊಟ್ಟಾದ್ಮೇಲೆ ಅದ್ರ ಪ್ರಕಾರನೇ ನಡ್ಕೋತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ? ಅದಕ್ಕೆ ಹೇಳ್ತಿದ್ದೀನಿ, ನಾನು ಹೋಗೋಕೆ ಒಪ್ಕೊಂಡಿದ್ದೀನಿ ಅಂತ ನಿಮ್ಮ ತಂದೆ ಹತ್ರ ಹೋಗಿ ಹೇಳಿ. ಹೇಳಿ ಸಿಂಚು, ಏನ್ ಹೇಳಿ? ಏನಿದೆ ಹೇಳೋದಕ್ಕೆ? ಯಾಕೆ ಸಿಂಚು, ಏನಾಯ್ತು? ಅಲ್ಲಮ್ಮ, ಆ ಭಾವನನ ನೀನ್ ಇಷ್ಟ ಬೇಗ ಸೊಸೆ ಅಂತ ಒಪ್ಕೊಂಡ್ಬಿಟ್ಯಾ? ಮೊದ್ಲೆಲ್ಲ ನನ್ಗೆ ಅವಳು ನೆರಳು ಕಂಡ್ರೆ ಆಗಲ್ಲ ಅಂತಿದ್ದೆ, ಈಗ ಹೇಗವ ಮನ್ಸು ಬದಲಾಯಿಸಕ್ ಸಾಧ್ಯ? ಇಲ್ಲ ಸಿಂಚು, ಅದು ಮಾತ್ರ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅಲ್ಲೇನ್ ಆಗ್ತಿದ್ಯೋ ನನ್ಗೊಂದು ಅರ್ಥನೇ ಆಗ್ತಿಲ್ಲ. ಇಲ್ಲಮ್ಮ, ನನ್ಗೆ ಯಾಕೋ ನಿನಗೂ ಆ ಭಾವನನ್ ಕಂಡ್ರೆ ಇಷ್ಟ, ನನ್ನ ಹತ್ರ ಮಾತ್ರ ಸುಳ್ಳು ಹೇಳಿ ನಾಟಕ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆ. ಏನ್ ಮಾತಾಡ್ತಾ ಇದೀಯ ಸಿಂಚು? ಇನ್ನೇನಮ್ಮ, ನಿನಗ್ ಗೊತ್ತಿಲ್ಲದೆ ಅವ್ರು ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ. ನಿನಗೆ ಇಷ್ಟ ಇಲ್ಲ ಅಂದ್ಮೇಲೆ ಹೊರಗಡೆ ಹೋಗಕ್ ಹೇಗಮ್ಮ ಪರ್ಮಿಷನ್ ಕೊಟ್ಟೆ? ಹೊರಗಡೆ ಹೋಗ್ತಾ ಇದ್ದಾರಾ? ಎಲ್ಲಿಗಮ್ಮ? ಪಾಪ, ಹೊಸದಾಗಿ ಮದ್ವೆ ಆಗಿದ್ದಾರಲ್ಲ ನವ ದಂಪತಿಗಳು, ಮೋಸ್ಟ್ಲಿ ಹನಿಮೂನ್ಗೆ ಹೋಗ್ತಿರ್ಬೇಕು. ನೀವೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಂತೆ. ಸಿಂಚು, ನನಗೆ ನಿಜವಾಗ್ಲೂ ಈ ವಿಷಯನೇ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ಈ ಮನೇಲಿ ಇದೆಲ್ಲ ನಡೀತಿದ್ಯಾ? ಏನಮ್ಮ, ನಿನಗೆ ಈ ವಿಷಯ ಗೊತ್ತಿಲ್ವಾ? ನೋಡಿದ್ದೆ ಎಷ್ಟು ಕಿಲಾಡಿ ಇದ್ದಾಳೆ. ಅಣ್ಣನು ಅಪ್ಪನು ಅವಳು ಕೈಗೊಮ್ಮೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮ, ನೀನ್ ದಯವಿಟ್ಟು ಹುಷಾರಾಗಿರು, ಇಲ್ಲಾಂದ್ರೆ ನಿನ್ನೂ ಕೈಗೊಂಬೆ ಮಾಡ್ಕೊಂಡ್ಬಿಡ್ತಾಳೆ. ಅವಳನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡು, ಇಲ್ಲಾಂದ್ರೆ ಆ ದಿನ ಏನೇನ್ ಮಾಡ್ತಾಳೋ ಏನೋ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸಿಂಚು, ಅತ್ತೆ, ಏನಾಯ್ತು? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇವರಿಬ್ರೆಲ್ಲ ಹೊರಗಡೆ ಹೋಗ್ತಾ ಇದ್ದಾರಂತೆ. ನನಗೆ ವಿಷಯ ಗೊತ್ತಿಲ್ಲ. ಯಾಕೆ ಬೇಕಿತ್ತು ಇವರಿಬ್ರಿಗಿದೆಲ್ಲ? ಎಲ್ಲಿ ಹೋಗ್ತಾ ಇದ್ದಾರಂತೆ ಅತ್ತೆ ಇವರಿಬ್ರು? ನನಗೆ ಗೊತ್ತಿದ್ರೆ ತಾನೇ ನಿನಗೆ ಹೇಳಕ್ಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.